ಎಲ್ಲರಿಗೂ ನಮಸ್ಕಾರ. ಈ ದಿನ ಡಿ ವಿ ಜಿಯವರ ಅತ್ಯಂತ ಎಲ್ಲರೂ ಇಷ್ಟಪಡುವಂತಹ ಒಂದು ಪದ್ಯವನ್ನು ನಾನು ವ್ಯಾಖ್ಯಾನ ಮಾಡಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ವೀಕ್ಷಿಸಿ, ಪ್ರೋತ್ಸಾಹಿಸಿ. ನನ್ನ ಒಬ್ಬ ಆತ್ಮೀಯರ ಕೋರಿಕೆ ಮೇರೆಗೆ ಈ ಪದ್ಯವನ್ನು ನಾನು ವ್ಯಾಖ್ಯಾನ ಮಾಡ್ತಿದ್ದೇನೆ. ಇದು ಈ ಸಂಚಿಕೆ, ಈ ಒಂದು ವಿಡಿಯೋ ನನ್ನ ಆತ್ಮೀಯರಿಗೆ ಅರ್ಪಿತ ಮಾಡ್ತಾ ಇದ್ದೇನೆ. ಇದು ಎಲ್ಲರೂ ಸಹ ತುಂಬ ಜನ ಇಷ್ಟಪಟ್ಟು ಸಾಮಾನ್ಯವಾಗಿ ಮಾಧ್ಯಮಿಕ ಶಾಲೆಯಲ್ಲಿ ಈ ಪದ್ಯವನ್ನು ಕಲಿತಿರ್ತಾರೆ. ಡಿ ವಿ ಜಿಯವರಂತಹ ಸಾಹಿತ್ಯ ದಿಗ್ಗಜರ 945 ಪದ್ಯಗಳಲ್ಲಿ ಇದು ಒಂದು ಕೂಡ ಅತ್ಯಂತ ಪ್ರಚಲಿತವಾಗಿ ಎಲ್ಲರಿಗೂ ತಿಳಿದಿರುವಂತಹ ಒಂದು ಪದ್ಯ ಹಾಗೂ ನಮ್ಮ ಜೀವನಕ್ಕೆ ತುಂಬ ಬೇಕಾದಂತಹ ಅತ್ಯಂತ ಸಮೀಪವಾದಂತಹ ವಾಸ್ತವಿಕತೆಯ ಚಿತ್ರಣಕ್ಕೆ ಇರುವಂತಹ ವಾಸ್ತವಿಕತೆಯ ಚಿತ್ರಣವನ್ನು ತೋರಿಸುವಂತಹ ಒಂದು ಪದ್ಯ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವ, ಯಮಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಡುವ ವರವ, ಯಮಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಂಥ ಸುಂದರವಾದ ಸಾಲುಗಳು. ನಗುತ್ತಾ ಇರುವ ಜೀವನ ಯಾರಿಗೆ ಬೇಡ? ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ನಗುತ್ತಾ ಇರಬೇಕು ಅನ್ನೋ ಆಸೆ ಇದ್ದೇ ಇದೆ. ಆದರೆ ಅದು ಕೂಡ ಒಂದು ಭಗವಂತನ ವರವೇ ಅಂತ ಹೇಳ್ಬೋದು. ಅದು ಕೂಡ ಭಗವಂತನನ್ನು ನಾವು ಬೇಡ್ಕೊಳ್ಬೇಕು. ಅಂತಹ ಒಂದು ಜೀವನ ನಮಗೆ ಸಿಕ್ಕಬೇಕು. ಯಾವಾಗಲೂ ನಗುತ್ತಾ ನಾವು ನೆಮ್ಮದಿಯಿಂದ ಮನಃಶಾಂತಿಯಿಂದ ಬಾಳಬೇಕು ಅಂತಂದರೆ ಅದಕ್ಕೂ ಕೂಡ ಭಗವಂತನ ದಯೆ ಇರಬೇಕು. ಅಂಥ ವರವನ್ನು ನಾವು ಕೇಳ್ಕೊಳ್ಬೇಕು. ಅದೇ ಮಾನ್ಯ ಡಿ ವಿ ಜಿಯವರ ಆಶಯ ಕೂಡ. ಅಂಥ ವರವನ್ನು, ನಗುವು ಸಹಜದ ಧರ್ಮ. ಹೌದು, ನಾವು ನಗುವುದು ಸಹಜದ ಧರ್ಮವೇ ಇರ್ಬೋದು, ಆದರೆ ಆ ನಗುವಲ್ಲಿ ಹಲವಾರು ವಿಧಗಳಿದೆ. ನಗಿಸುವುದು ಪರಧರ್ಮ. ನಾವೊಬ್ಬರೇ ನಗೋದಲ್ಲ, ಬೇರೆಯವರು ಸಂತೋಷವನ್ನೂ ಕೂಡ, ಬೇರೆಯವರೂ ಸಂತೋಷವಾಗಿಡೋದಕ್ಕೆ ಒಂದು ಅವರನ್ನು ನಗುವಂತೆ ಮಾಡುವಂಥ ರೀತಿ ಕೂಡ ಅದು ಒಂದು ಧರ್ಮ. ಅದು ಪರಧರ್ಮ. ಬೇರೆಯವರಿಗೋಸ್ಕರ, ಬೇರೆಯವರು ಸಂತೋಷವಾಗಿಡಲಿ ಅಂತ ಹೇಳಿ ಅವರನ್ನು ಸಂತೋಷವಾಗಿಡೋದಕ್ಕೋಸ್ಕರ ಅವರನ್ನು ನಗಿಸ್ತೀವಲ್ಲ, ಅದು ಒಂದು ಪರಧರ್ಮ, ಬೇರೆಯವ್ರಿಗೋಸ್ಕರ ಮಾಡೋವಂಥದ್ದು. ನಗುವ ಕೇಳುತ್ತಾ ನಗುವುದು ಅತಿಶಯದ, ಬೇರೆಯವ್ರು ನಗೋದನ್ನು ನೋಡಿ ನಾವು ಸಂತೋಷದಿಂದ ಅವ್ರ ಜೊತೆಗೆ ನಗುತ್ತಾ ಇರೋದು ಅದು ಒಂದು ವಿಶೇಷತೆ, ಮನುಷ್ಯನ ಒಳ್ಳೆಯ ಒಂದು ವ್ಯಕ್ತಿತ್ವ. ಬೇರೆ ಎಷ್ಟೋ ಜನಕ್ಕೆ ಬೇರೆಯವ್ರು ನಗ್ತಾ ಇರೋದು ನೋಡಿದಾಗ ಹೊಟ್ಟೆಯ ಉರಿಯನ್ನು ಪಟ್ಕೊಂಡು ಅವರು ಅದರ ಅಸಂತೋಷವನ್ನು ವ್ಯಕ್ತಪಡಿಸ್ತಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಅದರಿಂದ ಬೇರೆಯವರು ನೋಡೋದು, ನಗು ಅಂದರೆ ಅವರು ಸಂತೋಷವಾಗಿರೋದನ್ನು ನೋಡಿ ನಾವು ಸಂತೋಷ ಪಡೋದು ಅಂತ, ಇದು ಕೂಡ ಒಂದು ಅತಿಶಯವಾದ ವಿಶೇಷವಾದ ವ್ಯಕ್ತಿತ್ವ. ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ. ನಾವು ನಗ್ತಾ ಬೇರೆಯವರನ್ನೂ ನಗಿಸ್ತಾ ಬಾಳುವಂತಹ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಭಗವಂತನನ್ನು ಕೇಳ್ಕೋ,
ನೀನು ನಗುತ್ತಾ, ನೀನು ಸಂತೋಷವಾಗಿದ್ದು ಬೇರೆಯವ್ರನ್ನೂ ಸಂತೋಷವಾಗಿಟ್ಟು ನಗುತ್ತಾ ಬಾಳುವಂಥ ವರವನ್ನು ಕೇಳಿಕೊಳ್ಳೋ ಮಂಕುತಿಮ್ಮ, ಭಗವಂತನ ಕೇಳಿ ಎಲ್ಲರೂ ಅನ್ನೋದೇ ಈ ಡಿ ವಿ ಜಿಯವರ ಭಾವಾರ್ಥ. ಇದ್ರ ಜೊತೆಗೆ ನಗುವು ಸಹಜದ ಧರ್ಮ, ಒಂದೊಂದು ಲೈನಲ್ಲೂ ಅಂತರಾಳಕ್ಕೆ ಹೋದಾಗ ನಾವು ಅದನ್ನು ಸ್ವಲ್ಪ ಆಳವಾಗಿ ಯೋಚಿಸಿದಾಗ ನನಗೆ ನನ್ನದೇ ಆದ ಭಾವದಲ್ಲಿ ಬಂದ ಕೆಲವು ಭಾವನೆಗಳು ಉಂಟಾಗಿದೆ. ನಗು ಸಹಜದ ಧರ್ಮ. ನಾವು ನಗೋದು ಸಾಮಾನ್ಯ, ಯಾರು ನಗಿಸಿದ ತಕ್ಷಣ ನಾವು ನಗೋದು. ಕೆಲವೊಮ್ಮೆ ಆ ನಗುವು ಆ ಮನಸ್ಸಿನ ಭಾವಗಳಲ್ಲಿ ಬಂದು ಮನಸ್ಸಿನ ಸಂತೋಷದ ಭಾವವನ್ನು ಮುಖದಲ್ಲಿ ತೋರಿಸುವಂತಹ ಒಂದು ಸಾಮರ್ಥ್ಯ ಇರೋದು ಮನುಷ್ಯನಿಗೆ ಮಾತ್ರನೇ. ಅದು ಕೂಡ ದೇವರು ಕೊಟ್ಟ ವರನೇ. ನಾವು ಕೇಳ್ಕೊಳ್ದಿದ್ರು ಅವ್ನು ಕೊಟ್ಟಿದ್ದಾನೆ. ಮನಸ್ಸು ಸಂತೋಷ ಆದ ತಕ್ಷಣ ನಗುತ್ತೆ. ಹೋ ಅಂತ ನಾವು ಕಿತ್ಕೊಂಡು ನಗ್ತೀವಿ, ಜೋರಾಗಿ ನಗ್ತೀವಿ, ಚಪ್ಪಾಳೆ ತಟ್ಕೊಂಡು ನಗ್ತೀವಿ. ಅದು ಕೂಡ ಅದು ನಾವು ನಗೋದು ನಮಗೆ ಸಂತೋಷವಾದಾಗ ನಗೋದು ಸಹಜವಾದ ಧರ್ಮ. ಆದರೆ ಕೆಲವೊಮ್ಮೆ ಬೇರೆಯವ್ರನ್ನ ಸಂತೋಷ ಪಡಿಸೋದಕ್ಕೆ ಬೇರೆಯವ್ರನ್ನ ನಗಿಸ್ತೀವಿ. ಆ ಸಮಯದಲ್ಲಿ ಬೇರೆಯವ್ರನ್ನ ನಗಿಸ್ಬೇಕಾದ್ರೆ ನಾವು ಸಂತೋಷವಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಅವರು ನಗುವ ನಗಿಸುವ ನಗಿಸಿ ನಗುತ್ತಾ ಅಂತ ಹೇಳಿದ್ದಾರೆ. ಯಾಕೆಂದರೆ ಬೇರೆಯವ್ರನ್ನ ಎಷ್ಟೋ ಜನ ಹಾಸ್ಯ ಕಲಾವಿದರು ಅವರು ಸಂಕಷ್ಟದಲ್ಲಿದ್ದರೂ ಕೂಡ ಬೇರೆಯವ್ರನ್ನ ನಗಿಸೋದಕ್ಕೋಸ್ಕರ ಬೇಕಾದಷ್ಟು ಪ್ರಯತ್ನಗಳನ್ನ ಮಾಡಿ ಬೇಕಾದಷ್ಟು ರೀತಿ ನೀತಿಗಳನ್ನು ತೋರಿಸಿ ನಗಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಆವಾಗ ಅವರ ಜೀವನ ನಗುತ್ತಾ ಇರೋದಿಲ್ಲ. ಆ ಪರಧರ್ಮಕ್ಕೆ ಅಥವಾ ವೃತ್ತಿ ಧರ್ಮಕ್ಕೋಸ್ಕರ ಹೊಟ್ಟೆಪಾಡಿಗೋಸ್ಕರ ಬೇರೆಯವ್ರನ್ನ ನಗಿಸ್ತಾರೆ. ಅಂತಹ ಒಂದು ನಗು ಕೂಡ, ಅಂತಹ ಒಂದು ಜೀವನ ಕೂಡ ಇದೆ. ಹಾಗೆ ನಗುವಿನಲ್ಲಿ ಅನೇಕ ವಿಧವಾದ ನಗು. ನೀವು ಸಹಜವಾಗಿ ನೀನು ನಗೋದಾದರೂ ಕೂಡ ನಿನ್ನ ಮುಖಭಾವದಲ್ಲಿ ನೀನು ಎಂತಹ ನಗುವನ್ನು ನಗ್ತಿದ್ದೀಯಾ ಅನ್ನೋದು ಅರ್ಥ ಆಗುತ್ತೆ. ಅದು ಯಾವ್ಯಾವ ನಗುವಿನಲ್ಲಿದೆ ಅಂತಂದರೆ ಎಂತೆಂತಹ ನಗುವನ್ನು ನಗ್ಬೋದು ಅಂದರೆ ಎಲ್ಲ ನಗುನೂ ಸಂತೋಷದಿಂದಲೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಗುವಲ್ಲಿ ಹಲವಾರು ವಿಧ. ಸಂತೋಷವಾಗಿ ಮುಕ್ತವಾಗಿ ನಿಜವಾಗಿ ಮನಸ್ಸಿನಲ್ಲಿ ನಮಗೆ ಸಂತೋಷದಿಂದ ಕೂಡಿ ತುಂಬಿ ಬಂದು ನಗೋದು ಒಂದು ಸಂತೋಷದ ನಗು. ಮತ್ತೊಂದು ಮುಗುಳು ನಗು. ಸುಮ್ಮನೆ ಯಾರನ್ನು ನೋಡಿದಾಗ ಸ್ನೇಹಪೂರಿತವಾಗಿ ಒಂದು ಮುಗುಳು ಸ್ಮೈಲ್ ಕೊಡ್ತೀವಿ, ಅದು ಒಂದು ಮುಗುಳು ನಗು. ಹಾಗೆ ಕೆಲವೊಮ್ಮೆ ನಾವೇನಾದ್ರು ಒಂದು ಸಾಧನೆ ಮಾಡಿದಾಗ ಹೆಮ್ಮೆಯಿಂದ ನಗ್ತೀವಿ. ಯಾರ ಹತ್ರ ನನಗೆ ಬಹುಮಾನ ಬಂತು ಅಂತ ಹೇಳಿ ನಗುವಂಥ ನಗು ಇದೆಯಲ್ಲ, ಅದು ಸಂತೋಷವನ್ನು ಹಂಚ್ಕೊಳ್ಳೋದು ಹೌದು, ಅದ್ರ ಜೊತೆಗೆ ಅದರಲ್ಲಿ ಒಂದು ಹೆಮ್ಮೆಯ ಭಾವ ನಾವು ವ್ಯಕ್ತಪಡಿಸಿರ್ತೀವಿ ಮುಖದಲ್ಲಿ. ಹಾಗೆ ಒಂದು ವಿಷಾದದ ನಗು. ಏನೋ ಒಂದು ದೊಡ್ಡ ದುರಂತ, ಏನೋ ಒಂದು ಟ್ರ್ಯಾಜಿಡಿ ಆಗಿರುತ್ತೆ. ಯಾರೋ ಒಂದು ಸಾಂತ್ವನವನ್ನು ಹೇಳ್ತಿರ್ತಾರೆ, ಅಯ್ಯೋ ಹಾಗೆ ಮಾಡ್ಕೊಬೇಡ, ಈಗ ಏನೋ ಆಗೋಯ್ತು, ಇದು ಮಾಡ್ಬಿಡಂತ. ಆವಾಗ ಎಲ್ಲ ಗೊತ್ತಿದೆ, ಅದನ್ನು ಹೇಗೆ ಇದು ಮಾಡಬೇಕು, ಮುಂದೆ ಹಾಗೆ ಇರಬೇಕು ಅನ್ನೋದು ಗೊತ್ತಿದೆ. ಅದಕ್ಕೊಂದು ವಿಷಾದದ ನಗು. ಅಯ್ಯೋ ಹೀಗಾಗೋಯ್ತು, ಏನು ಹೌದು ಕರೆಕ್ಟು, ಅದೇ ಸರಿ ಅಂತ ಅಲ್ಲಿ ಒಂದು ವಿಷಾದದ ನಗುವನ್ನು ನಗ್ತೀವಿ. ಹಾಗೆ ವ್ಯಂಗ್ಯವಾದ ನಗು. ಯಾರು ಏನೋ ಹೇಳ್ತಾರೆ, ಅವ್ರು ಹೇಳಿದಾಗ ಅದರಲ್ಲಿ ಬೇರೆಯವರಿಗೆ ನೋವಾಗೋ ರೀತಿಯಲ್ಲಿ ಒಂದನ್ನು ಹೇಳಿಬಿಟ್ಟು ವ್ಯಂಗ್ಯವಾದ ರೀತಿಯಲ್ಲಿ ನಗುವನ್ನು ನಗ್ತಾ ಹೇಳೋದು. ಅದು ಸಹಜವಾಗಿ ಬರುವಂಥ ಮನುಷ್ಯನ ವಿಕೃತಿಯ ಮನಸ್ಸು ಮಾಡುವಂಥದ್ದೇ ಅದು. ಬೇರೆಯವ್ರನ್ನ ವ್ಯಂಗ್ಯ ಮಾಡಿಬಿಟ್ಟು ನಗೋದಿದೆ ನೋಡಿ, ಅದರಷ್ಟಂತ ಕೆಟ್ಟದಿಲ್ಲ. ನಮ್ಮಲ್ಲೇ 108 ಹುಳುಕುಗಳನ್ನ ಇಟ್ಕೊಂಡಿರ್ತೀವಿ, ನಮ್ಮಲ್ಲೇ 108 ಇದಿರುತ್ತೆ, ದೋಷಗಳಿರುತ್ತೆ. ಆದರೂ ಕೂಡ ಇನ್ನೊಬ್ಬರನ್ನ ವ್ಯಂಗ್ಯ ಮಾಡಿ, ಹಾಸ್ಯ ಮಾಡಿ, ಪರಿಹಾಸ್ಯ ಮಾಡಿ, ಹಾಸ್ಯ ಅಲ್ಲ, ಹಾಸ್ಯ ಬೇರೆ, ಪರಿಹಾಸ್ಯ ಬೇರೆ. ಪರಿಹಾಸ್ಯ ಮಾಡಿ ನಾವು ನಗ್ತೀವಲ್ಲ ವ್ಯಂಗ್ಯವಾಗಿ, ಅದರಷ್ಟು ಕೆಳಮಟ್ಟದ ವ್ಯಕ್ತಿತ್ವ ಬೇರೆ ಇಲ್ಲ. ಅದು ಯಾರಿಗೂ ಬರೋದು ಬೇಡ. ಹಾಗೆ ಬೇರೊಬ್ಬರನ್ನ ನೋಯಿಸಿ ನಗುವಂಥ ಒಂದು ವ್ಯಂಗ್ಯದ ನಗು. ಮತ್ತೊಂದು ಬೇರೆಯವ್ರನ್ನ ಹಾಸ್ಯ ಮಾಡಿ ನಗಿಸಿದ್ರೆ ತಪ್ಪಿಲ್ಲ, ಅದು ಅವ್ರಿಗೆ ಸಂತೋಷ ಕೊಡಬೇಕನ್ನ ಹಾಸ್ಯ.
ಅದು ಹಿತ ಇರಬೇಕು ಆ ಹಾಸ್ಯದಲ್ಲಿ. ಅದು ಪರಿಹಾಸ್ಯವಾಗಿ ಅವರಿಗೆ ನೋವನ್ನು ಕೊಡಬಾರ್ದು. ಪರಿಹಾಸ್ಯ ಮಾಡಿ ನಗುವಂಥ ನಗು, ಇಲ್ಲ ಅವರ ವಿಕಾರತೆಯನ್ನು, ಇಲ್ಲ ಅವರ ರೂಪನ್ನು, ಇಲ್ಲ ಅವರ ವಿದ್ಯೆಯನ್ನು, ಇಲ್ಲ ಅವರ ಜೀವನದ ಶೈಲಿಯನ್ನು, ಏನೋ ಒಂದು ರೀತಿ ಅವರಿಗೆ ಒಟ್ಟಲ್ಲಿ ಅದು ನೋವು ಆಗುವ ರೀತಿಯಲ್ಲಿ ಪರಿಹಾಸ್ಯ ಮಾಡಿ ನಗುವಂಥ ನಗು ಒಳ್ಳೆಯ ವ್ಯಕ್ತಿತ್ವದ ವರವನ್ನು ಬೇಡಿಕೊಳ್ಳುವ ನಗು ಅದಲ್ಲ. ಹಾಗಾಗಿ ಯಾರೂ ಕೂಡ ಮತ್ತೊಬ್ಬರನ್ನ ಪರಿಹಾಸ್ಯ ಮಾಡಿ ನಗೋದಾಗಲಿ, ಮತ್ತೊಬ್ಬರನ್ನ ಟೀಕೆ ಮಾಡಿ ನಗೋದಾಗಲಿ, ಮತ್ತೊಬ್ಬರ ಬಗ್ಗೆ ಆಡಿಕೊಂಡು ನಗೋದನ್ನಾಗಲಿ, ಮತ್ತೊಬ್ಬರ ರೂಪನ ಕಂಡು ಅದನ್ನು ವಿಮರ್ಶೆ ಮಾಡ್ತಾ ನಗೋದಾಗಲಿ, ಈ ರೀತಿಯ ವಿಕೃತಿ, ಮನಸ್ಸಿನ ವಿಕೃತಿಯನ್ನು ನಗುವಿನ ಮೂಲಕ ನಾನು ತುಂಬ ದೊಡ್ಡವಳು ಅನ್ನೋ ರೀತಿ ತೋರಿಸ್ಕೊಳ್ಳೋ ರೀತಿಯಲ್ಲಿ ನಗುತ್ತಾ ಮಾಡುವಂತಹ ನಗುವನ್ನು ಎಂದೂ ನಮಗೆ ವರವಾಗಿ ನಾವು ಬೇಡಿಕೊಳ್ಳೋದು ಬೇಡ. ಹಾಗೆ ನಾವು ವರವನ್ನು ಬೇಡಿಕೊಳ್ಬೇಕಾದ್ರೆ ಸದ್ಭಾವದಿಂದ, ಸಂಸ್ಕಾರದಿಂದ ಕೂಡಿರುವಂತಹ ಒಳ್ಳೆಯ ಉನ್ನತ ವ್ಯಕ್ತಿತ್ವದಿಂದ ಮತ್ತೊಬ್ಬರನ್ನೂ ನಮ್ಮ ಹೃದಯಾಂತರಾಳದಿಂದ ಸಹೃದಯದಿಂದ ನಗಿಸ್ತಾ, ನಾವು ಸದ್ಭಾವನೆಯಿಂದ ನಗ್ತಾ ಬಾಳುವಂಥ ವರವನ್ನು ನಾವು ಡಿ ವಿ ಜಿಯವರಂತೆ ಅವರ ಅಣತಿಯಂತೆ ನಾವು ಕೇಳ್ಕೊಳ್ಳೋಣ ಅಂತ ಹೇಳಿ, ಇದೇ ಇಂದಿನ ಉನ್ನತ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತಹ ವರವನ್ನು ನೀಡು ಅಂತ ಭಗವಂತನ ಕೇಳ್ಕೊಳ್ಳೋದೇ ಈ ಪದ್ಯದ ಭಾವಾರ್ಥ. ಧನ್ಯವಾದ.